ಅಂತರಂಗದ ಗುರುವನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತು ಶ್ರೀ ಆಂಜನೇಯನ ಸ್ಮರಣೆ ಮಾಡತಕ್ಕಂಥ ದಿನ. ಯಾಕಂದ್ರೆ ದೇವಸ್ಥಾನವನ್ನ ಕಟ್ಟಿ ಅದಕ್ಕೆ ಆರತಿಯನ್ನ ಮಾಡಿ ಅಭಿಷೇಕವನ್ನ ಮಾಡಿ ಇವತ್ತ ಶ್ರೀರಾಮನನ್ನ ನೆನೆತಕ್ಕಂಥ ದಿನ. ಅಂತ ಕಾರ್ಯಕ್ರಮದಲ್ಲಿ ರೈತ ಮುಖಂಡರನ್ನ ಸನ್ಮಾನಿಸಬೇಕು ಅಂತೇಳಿ ತಾವೆಲ್ಲ ಏನು ಪ್ರೇಮದಿಂದ ಭಕ್ತಿಯಿಂದ ಕರೆಸಿರ್ತಕ್ಕಂಥ ಈ ಧರ್ಮ ಸಭೆಯ ದೇವ ಸಾನ್ನಿಧ್ಯ ಅನಿಸ್ಕೊಂಡಿರ್ತಕ್ಕಂಥವ್ರು ಅತ್ಯಂತ ಆತ್ಮೀಯ ಪರಂಪೂಜರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ದೇಶ್ವರ ಮಹಾಸ್ವಾಮಿಗಳ ದೇವಚರಣಕ್ಕೆ ನತಮಸ್ತಕನಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ರೈತ ಸಂಘದ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಕೂಡ ಶರಣೆಂದು, ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದ ಮುಗಳಿಹಾಳ್ ಸರ್ ಅವರು ಕೂಡ ಶರಣೆಂದು, ಅದೇ ರೀತಿ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರೇಮ್ಜಿಯವರು ಕೂಡ ಶರಣೆಂದು, ನಿವೃತ್ತ ಸೈನಿಕರು ಹಿರಿಯರಾಗಿರ್ತಕ್ಕಂಥ ಹಿರೇಮಠ ಗುರುಗಳು ಕೂಡ ಶರಣೆಂದು, ಅದೇ ರೀತಿಯಾಗಿ ರೈತ ಸಂಘದ ಬೆಳಗಾವಿ ಜಿಲ್ಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವಿ ಸಿದ್ದಣ್ಣವರು ಕೂಡ ಶರಣೆಂದು, ರೈತ ಸಂಘದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ಉಮ್ರಾನ್ ಅವರು ಕೂಡ ಶರಣೆಂದು, ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಚೆನ್ನಪ್ಪನವರು ಕೂಡ ಶರಣೆಂದು, ನಿರೂಪಣೆಯನ್ನು ಮಾಡಿರ್ತಕ್ಕಂಥ ತಾಯಿಯವರಾದ ಬಡಗೇರ್ ಮೇಡಮ್ ಅವರು ಕೂಡ ಶರಣೆಂದು, ನಮ್ಮ 2 ಜೋಡಿ ಹುಲಿಗಳು ನಿವೃತ್ತ ಸೈನಿಕರು 9 ದಿನಗಳ ಕಾಲ ನಿರಂತರವಾಗಿ ನಿಂತು ರೈತರ ಒಡನಾಟಿಯಾಗಿ ಬೆಲೆ ಘೋಷಣೆ ಆಗೋವರೆಗೂ ಕಂಕಣಬದ್ಧವಾಗಿ ನಿಂತಿರ್ತಕ್ಕಂಥ 2 ಸೈನಿಕರು ಕೂಡ ಶರಣೆಂದು, ಇಲ್ಲಿ ನೆರವೇರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಈಗೆಲ್ಲ ರೈತ ಸಂಘಟನೆ ಬಗ್ಗೆ ಹೇಳ್ಯಾರ, ಬಹಳ ನಾನು ಹೇಳೋದಿಲ್ಲ. ನಾನಾರೆಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾರಾಯಣವರ ಬ್ರಹ್ಮ ಸದಾಶಿವ, ನೀ ಎನಿಸುವ ಗುಣ ನಾನಲ್ಲ. ಏನದ ಅಂತಂದ್ರ ಆಂಜನೇಯನನ್ನ ಅಲ್ಲಿ ಇವತ್ತು ಆರತಿಯನ್ನ ಮಾಡಿ ಅಭಿಷೇಕವನ್ನ ಮಾಡಿ ಎಲ್ಲವನ್ನ ಪೂಜೆ ಪುನಸ್ಕಾರ ನಾವು ಮಾಡೀವಿ. ಅದರಿಂದ ಏನು ತಿಳ್ಕೋಬೇಕು ಅಂತಂದ್ರ, ಒಂದು ಆಂಜನೇಯನ ಸಮಾಧಿಯನ್ನ ಮಾಡಿ ಅದರ ಮೂಲಕ ನಾವು ತಿಳ್ಕೊಳ್ಬೇಕಾಗಿರೋದು ಸಾಮಾನ್ಯ ಬದುಕಿನೊಳಗಂತಂದ್ರ ಈ ಶರೀರ ಕೂಡ ಒಂದಿನ ದಹನ ಆಗ್ತದ, ದಫನ ಆಗ್ತದ, ಮನೆಯೊಳಗೆ ಸೇರ್ ಹೋಗ್ತದ. ಆದ್ರ ನಾವ್ ಏನ್ ಮಾಡಾಕತ್ತೀವಿ, ಈ ಭೂಮಿಗಾಗಿ, ಹಣಕ್ಕಾಗಿ, ಒಂದಿಷ್ಟು ಆಸ್ತಿಗಾಗಿ ದ್ವೇಷವನ್ನ, ಅಸೂಯನ್ನ ಇದನ್ನ ಮಾಡಾಕತ್ತೀವಿ. ಇವತ್ತು ಚೆನ್ನಪ್ಪನವ್ರು ಅಲ್ಲೆಲ್ಲ ಹೇಳಿದ್ರು, ಭಾಗ್ಯವಂತಿ ದೇವಸ್ಥಾನ ಕಟ್ಟೀವಿ ಅಂತ ಹೇಳಿದ್ರು. ಅದರ ಮೂಲ ಗದ್ದಿಗೆ ಎಲ್ಲದ ಅಂತಂದ್ರೆ ಭಾಗ್ಯವಂತಿದ್ದು ಗುಲ್ಬರ್ಗಾ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ಗತ್ತರ್ಗಿ ಅಂತ ಒಂದು ದೇವಸ್ಥಾನ ಬರ್ತದ. ಯಾಕೆ ನೆನಪು ಮಾಡ್ಕೊಂಡು ಈ ಸಂದರ್ಭದೊಳಗಂತಂದ್ರ, ನಾವೇನು ಬೇಡಬೇಕು ಅದನ್ನ ಬೇಡ್ತಾ ಇಲ್ಲ, ಏನು ಬೇಡಾಗ್ಯದ ಅದನ್ನ ಬೇಡ್ತಾ ಇದ್ದೀವಿ. ಬಹಳ ಲಕ್ಷಾಂತರ ವರ್ಷ ದಾಟಿ ಹೋಗ್ಯದ. ದಾಟಿ ಹೋದ್ರು ಸಹಿತ ನಾವ್ ಏನು ಬೇಡಾಕತ್ತೀವಿ ಅಂತಂದ್ರೆ, ಇದು ಭೂಮಿ ನಿಮ್ಮದಲ್ಲ, ಹೇಮ ನಿನ್ನದಲ್ಲ, ಇದೆಲ್ಲ ಹೇಳಾಕತ್ತೀವಿ, ಕೇಳಾಕತ್ತೀವಿ, ಸ್ಮರಣೆ ಮಾಡೀವಿ. ಇಂಥ ಮಹಾತ್ಮರ ಬಾಯಿಂದ ಕೇಳ್ಕೊಂತ 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 ಆಯುಷ್ಯನು ಇಳಿದು ಹೊಂಟದ, ಅದ್ರ ಬದಲಾಗ್ತಾ ಇಲ್ಲ ಶರೀರ. ವಿಜಯನಗರ ಸಾಮ್ರಾಜ್ಯನೂ ಆಗಿ ಹೋಗ್ಯದ, ಮೈಸೂರು ಅರಮನೆ ಮಹಾರಾಜರು ಆಗಿ ಹೋಗ್ಯಾರ. ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಅದಾರ, ಇದರಿಂದ ಸಾಕಷ್ಟು ಜನ ಆಗಿ ಹೋಗ್ಯಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅದಾರ, ಹಿಂದ ಬಹಳಷ್ಟು ಜನ ಆಗಿ ಹೋಗ್ಯಾರ. ಈ ಕ್ಷೇತ್ರ ಶಾಸಕರು ಅದಾರ, ಹಿಂದ ಬಹಳ ಜನ ಆಗಿ ಹೋಗ್ಯಾರ. ಆದ್ರ ಒಂದು ನಾವೇನ್ ತಿಳ್ಕೋಬೇಕು ಅಂತಂದ್ರ, ಬಂದೀವಿ, ಹೊಂಟೀವಿ, ಬಂದು ಹೋಗೋದರ ಮಧ್ಯದೊಳಗೆ ಒಂದಿಷ್ಟು ಬದುಕೈತಲ್ಲ, ಇದನ್ನ ಸುಂದರ ಮಾಡ್ಕೋಬೇಕಾಗ್ಯದ. ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ, ಯಾವಾಗ ಮಣ್ಣೊಳಗ ಮಣ್ಣಾಗಿ ಹೋಗ್ತದ ಗೊತ್ತಿಲ್ಲ. ಯಾಕೆ ದ್ವೇಷ ಮಾಡಾಕತ್ತೀವಿ, ಯಾಕೆ ಅಸೂಯೆ ಮಾಡಾಕತ್ತೀವಿ, ಯಾಕೆ ನಿಂದನೆ ಮಾಡಾಕತ್ತೀವಿ? ಗುರ್ಲಾಪುರ ವೇದಿಕೆಯನ್ನ ಅಧ್ಯಕ್ಷರು ತಾವೆಲ್ಲ ಮಾತಾಡಿದ್ರು ಎಲ್ಲರೂ. ಅಲ್ಲೇನಿತ್ತು? ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ, ಸಣ್ಣವ, ಮೇಲು, ಕೀಳು, ಬೀದರ, ಚಾಮರಾಜನಗರ ಯಾವುದು ಇರಲಿಲ್ಲ. ನಾವೆಲ್ಲ ರೈತರು, ಕಬ್ಬು ಬೆಳೆಗಾರರು ಹೋರಾಟ ಮಾಡಾಕತ್ತೀವಿ. ನಮಗೊಂದು ಬೆಲೆ ಸಿಗಬೇಕಾಗ್ಯದ, ರೈತನ ಕಣ್ಣೀರು ಒರೆಸಬೇಕಾಗ್ಯದ ಅಂತ ಕೂತು ಎಲ್ಲರೂ ಒಕ್ಕಟ್ಟಾದ್ರು. ಇಲ್ಲೊಂದು ಕಾರ್ಯಕ್ರಮ ನೀವು ಮಾಡಿರಿ, ಸಾಮಾನ್ಯ ಉದಾಹರಣೆ ಕೊಡ್ತೀನಿ. ನಮ್ಮ ಲಕ್ಷ್ಮಣವ್ರು ಮಾಡ್ಯಾರ. ಇಲ್ಲಿ ಇಷ್ಟು ಜನರಿಗೆ ಊಟಕ್ಕೆ ಏನು ಮಾಡಿಸ್ಬೇಕು, ಖರ್ಚು ಹೆಂಗ, ಮಾಲಿ ಹೆಂಗ ತರಬೇಕು, ಪೆಂಡಾಲ್ ಹೆಂಗ ಹಾಕ್ಬೇಕು, ಏನ್ ಅಡಿಗೆ ಮಾಡಿಸ್ಬೇಕಂತೇಳಿ 2 ದಿನದಿಂದ ಲೆಕ್ಕ ಬರ್ದಿರ್ತಾರ ಅವ್ರ ಮನೆ ಕುಂತು. ಏನ್ ತರಬೇಕು, ಕಾಯಿಪಲ್ಯ ಏನ್ ತರಬೇಕು, ಕಿರಾಣಿ ಏನ್ ತರಬೇಕು ಒಂದು ಲೆಕ್ಕಾಚಾರ ಹಾಕಿರ್ತಾರ. ಗುರ್ಲಾಪುರದಾಗ ಹಂಗಿರ್ಲಿಲ್ಲ. 8 ರಿಂದ 9 ಲಕ್ಷ ಜನ ಹರಿದು ಬಂದ್ರು ಸಹಿತ ಯಾರಿಗೆ ಒಂದು ತುತ್ತು ಅನ್ನೋದು ಕೊರತೆ ಆಗ್ಲಿಲ್ಲ. ಯಾಕೆ ಕೊರತೆ ಆಗ್ಲಿಲ್ಲ ಅಂತಂದ್ರ
ಭಗವಂತ ಆಂಜನೇಯ ಶ್ರೀರಾಮಚಂದ್ರ ಪ್ರಭುಗಳು ನಿಂತಲ್ಲಿ ಕಾಯಕತ್ತಿದ್ರಂತ ಒಂದು ತುತ್ತು ಕೊರತೆ ಆಗಲಿಲ್ಲ. ಗಟ್ಟಿತನ ಬೇಕು, ನಿಸ್ವಾರ್ಥತೆ ಬೇಕು. ಯಾರೋ ಸುಟ್ಗೆಸ್ ಅಂತಂದ್ರಲ್ಲ, ಈ ಭಾರತ ದೇಶದೊಳಗೆ ಸುಟ್ಗೆಸ್ ಅಂತಕ್ಕಂಥ ಶಬ್ದವನ್ನ ಅಳಿಕ್ಷ ಯಾರು ಹಾಕಿದ್ರ ಅಂದ್ರೆ ಚುನಪ್ಪ ಪೂಜಾರಿ ಅವರು ಗುರ್ಲಾಪುರದ ಅಳಿಕ್ಷ ಹಾಕ್ಬೇಕು. ರೈತ ಸಂಘ ಅಂದ್ರೆ IAS ಅಧಿಕಾರಿ ಸಹಿತ ಎದ್ದು ನಿಂತ ಗೌರವ ಕೊಡ್ಬೇಕು. ತಾವ್ ಹೇಳಿದ್ರೆ ಹಿರಿಯರು ಹಾಲಿನ ಜೊತೆ ನೀರ್ ಸೇರ್ಬೇಕಂತ ಹೇಳಿ ರೈತ ಸೈನಿಕ ಸಮಾಗಮ ಆಯ್ತು ಅಂತಂದ್ರೆ ಸರ್ಕಾರವನ್ನು ಕೂಡ ತಲೆಬಾಗಿಸಬಹುದು. ಅಲ್ಲಿ ಗುರ್ಲಾಪುರ ಸಾಕ್ಷಿ ಆಗೋದು. ಸೈನಿಕರು ಎಷ್ಟು ಸಹಕಾರ ಕೊಟ್ಟಿರ್ತಾವೆಲ್ಲ. ನಾನೊಂದು ಸಣ್ಣ ವಿಷಯವನ್ನು ಹೇಳಿ ಮುಂದೆ ಹೋಗ್ತೀನಿ. ಗತ್ತರಿಗೆ ಭಾಗ್ಯವಂತೆ ದೇವಿದು ಮರೆತು ಹೋಗ್ತದೆ, ನೆನಪು ಮಾಡ್ಕೊಂಡ್ಬಿಡ್ತೀನಿ. ಈಗ ಚುನಪ್ಪನರ ಗತ್ತರಿಗೆ ಒಳಗ ಒಬ್ಬ ತಾಯಿ ಬರೆದು ಹಾಕಿದ್ರಿ 50 ರೂಪಾಯಿ ನೋಟಿನ ಮ್ಯಾಗ. ಏನ್ ಹಾಕಿದಳು ಅಂತಂದ್ರ, ಮುಂದಿನ ಅಮಾಸಿಗೆ ಬಂದಾಗ 5,000 ರೂಪಾಯಿ ನೋಟ್ ಹಾಕ್ತೀನಿ ಹುಂಡಿ ಒಳಗ, ಆದ್ರ ಮುಂದಿನ ಅಮಾಸಿಗೆ ಬರೋದ್ರೊಳಗ ನಮ್ಮ ಅತ್ತೆ ಸಾಯುವಂಗ ಆಶೀರ್ವಾದ ಮಾಡು. ತಾಯಿ ಸುಳ್ಳಲ್ರಿ, ಇದು ಟಿವ್ಯಾಗ ಬಂದದ್ದೈತಿ. ಅದರಿ ಟಿವ್ಯಾಗ ಬಂದದ್ದು ಅದ, ಮತ್ತೇನು ಹೊಸಾದ್ ಹೇಳ್ತಾ ಇಲ್ಲ. ಇನ್ನೊಬ್ಬ ತಾಯಿ ನಡೆದು ಹೋದ ಘಟನಾ ಇದು. ಸಿಡಿ ಆಡ್ತಿದ್ರ ಭಾಗಮ ಮೊದಲ. ಬೆನ್ನಿನೊಳಗ ತಂತಿ ಚುಸ್ತಾ ಇದ್ರು. ಬಸಮ್ಮ ಅಂತ ಹೆಣ್ಮಗಳು ಅಕ್ಕ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮದುವೆ ಮಾಡಿಕೊಟ್ಟಿದ್ರು. ಬಹಳ ಶ್ರೀಮಂತ ಮನೆತನ, ಹೈಸ್ಕೂಲ್ ನೌಕರಿ, ಬಹಳ ಆನಂದ ಸಂಸಾರ ಇತ್ತು. ಅದನ್ನು ನೋಡಿ 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 ಬಸಮ್ಮ ಅಂತೇಳಿ ತಂಗಿ ಮನಸ್ಸಿನೊಳಗೆ ಅಸೂಯೆ ಹುಟ್ಟುತ್ತದ. ಏನ್ ಬೇಡ್ಕೋತಾಳ ಭಾಗಮ್ಮಗಂತಂದ್ರ, ಹನಿ ಹಸ್ತಾಳ, ನಾನು ಸಿಡಿ ಆಡ್ತೀನಿ, ಆದ್ರ ಸಿಡಿ ಆಡಬೇಕಾದ್ರ ಅಕ್ಕ ಸಾಯಲಿ, ಅಕ್ಕನ ಗಂಡನ ಮದುವೆ ಆಗ್ತೀನಿ. ಅಕ್ಕ ಸಾಯ್ತಾಳ, ಅಕ್ಕನ ಗಂಡಗ ಸಂಸಾರ ಒಲಿ ನಿಲ್ತದ ಅಂತೇಳಿ ತಂದೆ ತಾಯಿ ಮದುವೆ ಮಾಡಿ ಕೊಡ್ತಾರ. ಒಂದು ಮಗುನು ಹುಟ್ಟುತ್ತದ. ಅವಾಗ ನೆನಪಾಗ್ತದ, ಗತ್ತರಿಗೆ ಭಾಗ್ಯವಂತಿಗೆ ನಾ ಬೇಡ್ಕೊಂಡಿನಿ, ಸಿಡಿ ಆಡ್ಬೇಕಲ್ಲ ಅಂತೇಳಿ ಗಂಡನ ಕರ್ಕೊಂಡು ತಂದೆ ತಾಯಿನ ಅತ್ತಿ ಮಾವನ ಕರ್ಕೊಂಡು ಭಾಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾಳ. ಸಿಡಿ ಆಡಬೇಕಲ್ಲ. ಇಂತ ಹಿರಿಯರು ಕೂಡ ತಂತಿ ಚುಚ್ಚಲಿಕ್ಕೆ ಹೋಗ್ತಾರ ಬೆನ್ನೊಳಗ. ತಂತಿ ಸೇರೋದಿಲ್ಲ, ಹುಕ್ಕಿ ಸೇರೋದಿಲ್ಲ ಅದು. ಅವಾಗ ಎಲ್ಲಾ ಹಿರಿಯರಂತಾರ, ತಾಯಿ ಏನೋ ಕೆಟ್ಟ ಕೆಲಸ ಪಾಪದ ಕೆಲಸ ಬೇಡ್ಕೊಂಡಿ, ಅದ್ ಆಗ್ಯದ, ಅದ್ ಏನ್ ಬೇಡ್ಕೊಂಡಿ ಹೇಳಂತಂದಾಗ ತಾಯಿ ಹೇಳ್ತಾಳ, ಅಕ್ಕ ಸಾಯಿಲ್ ಅಂತ ಬೇಡ್ಕೊಂಡೇನ್ರಿ, ಸತ್ತಾಳ. ಯಾವುದು ಬೇಡಬೇಕಾಗ್ಯದ ಅದನ್ನ ಲಕ್ಷ ಲಕ್ಷ ಕೋಟಿ ಕೋಟಿ ಸಾವಿರ ಸಾವಿರ ಭೂಮಿ ಮಾಡಿದವರು ಸಹಿತ ಮಣ್ಣಿನ ಕೆಳಗ ಹೋಗ್ಯಾರ. ಒಂದವತ್ತು ಊಟ ಮಾಡಿ ಕೂಲಿ ಮಾಡ್ತಕ್ಕಂಥವ್ರು ಭೂಮಿ ಕೆಳಗ ಹೋಗ್ಯಾರ. ಅದರ ಆನಂದ ಅನ್ನೋದು ಎಲ್ಲದ ಅಂತಂದ್ರ, ನಾ ಅನ್ನೋದು ಅಳಕ್ಬೇಕಾಗ್ಯದ, ನಾ ಅಳಿಯದೆ ನೀ ತಿಳಿಯದು ಅಂತ ಹೇಳ್ತಾರ. ಇದ್ರೊಳಗಿಂದ ನಾ ಅನ್ನೋದು ಹೋಗಬೇಕಾಗ್ಯದ. ಏನ್ ತಂದೀವಿ, ಏನ್ ಒಯ್ಯಾಕತ್ತೀವಿ ನಾವು, ಬರುವಾಗ ಹೆಂಗ ಬಂದೀವಿ, ಹೋಗುವಾಗ ಹಂಗ ಅದ. ಬಾಳ ಕೆಟ್ಟ ಶಬ್ದ ಅಂತ ತಪ್ಪು ತಿಳ್ಕೊಬೇಡ್ರಿ. 1000 ಎಕರೆ ಭೂಮಿ ಮಾಡಿವಂತಂದ್ರು ಮಣ್ಣಿನೊಳಗೆ ಹುಳುವಾಗ ಅರಿವಿ ಬಹಳ ಗಟ್ಟಿ ಇತ್ತಂದ್ರ ಶರೀರಕ್ಕೆ ಕೊಳಂಗಿಲ್ಲ ಅಂತ ಕಟ್ ಮಾಡ್ತಾರ. ಸಣ್ಣ ಬೆಳಿ ಉಡದಾರ ಸಹಿತ ಬಿಡುದಿಲ್ಲ. ಆದ್ರ ನಿಮ್ಮ ಜೊತೆ ಯಾವ್ದು ಬರ್ತದ ಅಂತಂದ್ರ, ಆಂಜನೇಯನ ಮೂರ್ತಿ ಇವತ್ತೇನು ಒಂದು ಕಪಿಯನ್ನು ಹೋಗದ ಆಂಜನೇಯ ಅಂತ ನಾವೇನು ಪೂಜೆ ಮಾಡಕತ್ತೀವಲ್ಲ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತಕ್ಕಂಥ ನಾಮಸ್ಮರಣ ನಿಮ್ ಬದುಕನ್ನು ಮುಕ್ತ ಮಾಡುತ್ತದ. ಅದನ್ನ ಹುಡ್ಕೋಬೇಕು. ಬ್ರಹ್ಮ ಚೈತನ್ಯ ಮಹಾರಾಜರಂತ ಆಗಿ ಹೋದ್ರ ಹೆಬ್ಬಳ್ಳಿ ಒಳಗ ಅವ್ರ ಮಠ ಅದ. ಮಹಾರಾಷ್ಟ್ರದ ಗೊಂದವಲ್ಲಿ ಒಳಗ ಅವ್ರ ಸಮಾಧಿ ಅದ. ಅವ್ರು ಹೇಳ್ತಾರ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತೇಳಿ ನಾಮಸ್ಮರಣೆ ಮಾಡಿದ್ದಾದ್ರ ಜನ್ಮ ಜನ್ಮಾಂತರದ ಕರ್ಮದ ಗಂಟು ಕಳೆದು ಹೋಗ್ತದ. ಮುಂದಿನ 3 ಜನ್ಮ ಏನ್ ಮಾಡ್ಬೇಕಾದ್ರೆ ಕೆಲಸ ನೀವು ಸಿದ್ಧಿ ಆಗ್ತದ. ಆದ್ರ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನೋ ಮಂತ್ರ ಸ್ಮರಣೆ ನಿರಂತರ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಮಾಡಿದ್ರೆ ಏನು ಲಾಭ ಅದರಿ ಅಂತ ನೀವು ಕೇಳಬಹುದು. ನಡೆದ ಘಟನಾನ ಹೇಳ್ತೀನಿ ನಾನು. ಸಮರ್ಥ ರಾಮದಾಸ್ ಮಹಾರಾಜರು ಅಂತೇಳಿ ಸಜ್ಜನಗಡದೊಳಗಿದ್ರು. ಅವರ ಶಿಷ್ಯ ಬಹಳ ಅಜ್ಞಾನಿ, ಅಂದ್ರೆ ಜ್ಞಾನ ಇರ್ಲಿಲ್ಲ ಅವನ ಹತ್ರ. ಅವನ ಹೆಸರು ಅಜ್ಞಾನಿ ಅಂತ ಹೇಳಿ. ಜ್ಞಾನ ಇರ್ಲಿಲ್ಲ. ಗುರುಗಳು ಅಯೋಧ್ಯಕ್ಕೆ ಹೊಂಟಿದ್ರು. ಅವಾಗ ಹೇಳಿದ್ರು, ರಾಮನ ಮೂರ್ತಿ ಇತ್ತು, ರಾಮಗ ದಿನ ನೈವೇದ್ಯ ತಿನ್ನಿಸ್ಬೇಕು ನೀನಂತ ಹೇಳಿದ್ರು. ಹೆಂಗ ತಿನ್ನಿಸ್ಬೇಕಂದ್ರ ಬಿಸಿ ಅಡಿಗೆ ಮಾಡಿ ಪ್ರಸಾದ ಮಾಡಿ ಉಣ್ಣಿಸ್ಬೇಕಂತ ಹೇಳಿದ್ರು. ಮಠದೊಳಗೆ ದಿನ ಕಾಯ್ಕ ಮಾಡ್ಕೊಂತೀರಪ್ಪ, ನಾ 1 ತಿಂಗಳು ಅಯೋಧ್ಯಕ್ಕೆ ಹೋಗಿ ಬರ್ತೀನಿ ಸರಿಯೂ ನದಿಗೆ ಅಂತ ಹೇಳಿದ್ರು. ಇಷ್ಟ ಅವನ್ ತಲೆಯಾಗಿತ್ತು, ಗಟ್ಟಿ ಭಕ್ತಿ ಇತ್ತು, ಅಖಂಡ ವಿಶ್ವಾಸ ಇತ್ತು ಗುರುವಿನ ಮ್ಯಾಗ. ಗುರುಗಳು ಹೋದ್ರು, ಅಡಿಗೆ ಮಾಡಬೇಕಲ್ಲ, ರಾಮನ ಮುಂದೆ ನಿಂತ ಭಕ್ತಿಯಿಂದ ಸ್ಮರಣೆ ಮಾಡಿದ. ರಾಮಗಂಧ, ಶ್ರೀರಾಮಚಂದ್ರ ಪ್ರಭುಗಳೇ, ನನಗ್ ಕಟ್ಟಿಗೆ ಹೊಡ್ಯಾಕ ಆಗುದಿಲ್ಲ, ಮತ್ತೆ ಅಂಗಡಿಗೆ ಹೋಗಿ ಸಂತಿ ತರಕ್ ಆಗುದಿಲ್ಲ, ಹನುಮಂತ ಬರಂಗ್ ಮಾಡ್ರಿ ಅಂದ. ಹನುಮಂತ ಪ್ರತ್ಯಕ್ಷ ಹೆಗಲ್ ಮ್ಯಾಗ ಕುಂಡ್ರುದು, ಹೊರಗ್ ನೀರ್ ತರುದು, ಕಿರಾಣಿ ಸಂತಿ ತರುದು ಎಲ್ಲಾ ಮಾಡ್ಲಿಕ್ಕತ್ತ. ಒಂದಿನ ಅಂದವ್,
ಅಡಿಗೆ ಮಾಡಕ್ ಸೀತಾಮಾತೆ ಬಂದ್ರೆ ಚಲೋ ಆಕೈತ್ರಿ ಅಂದ. ಸೀತಾಮಾತೆನು ಪ್ರತ್ಯಕ್ಷ, ಕಟ್ಟಿಗೆ ಅದು ಎಲ್ಲ ಹೊಡಿಬೇಕಲ್ರಿ, ನನಗೆ ಹೊಡ್ಯಾಕ್ ಆಗೋದಿಲ್ಲ, ಲಕ್ಷ್ಮಣ್ ಕರೆಸ್ರಿ ಅಂದ. ಲಕ್ಷ್ಮಣ ಬಂದ. ಹಿಂಗ 15 ದಿನ ನಡೀತಿದ್ದು, ನಡೆದ ಘಟನಾ ಇದು. 15 ದಿನ ನಡೀತು. ಸಮರ್ಥ ರಾಮದಾಸ್ ಮಹಾರಾಜರು ಅಯೋಧ್ಯೆ ಸರಯೂ ನದಿಯೊಳಗೆ ಸ್ನಾನ ಮಾಡ್ತಾ ಇದ್ರು. ಸೀತಾಮಾತೆ ಯಾವುದೋ ಒಂದು ರುಚಿ ಅಡಿಗೆ ಮಾಡಿದ್ರು. ಆ ಅಡಿಗೆ ನೋಡಿದ ಕೂಡಲೇ ಊಟ ಮಾಡುವಾಗ ಇನ್ನೇನ್ ತಟ್ಟಿಯೊಳಗೆ ಹಾಕೊಂಡಾಗ ಅಜ್ಞಾನಿ ಶಿಷ್ಯ ಕಣ್ಣೀರ್ ಹಾಕಾಕತ್ತಾನೆ. ಯಾಕಂದ್ರೆ ಅದು ಮಾಡಿದ ಅಡಿಗೆನಿತ್ತಲ್ಲ, ಹೋಳಿಗೆ ಏನೋ ಒಂದು ಪ್ರಸಾದ ಇತ್ತು. ಇದು ನನ್ನ ಗುರುಗಳಿಗೆ ಬಹಳ ಇಷ್ಟ ಅದರಿ, ನನ್ನ ಗುರು ತಿನ್ಲಾರ್ದನ ಹೆಂಗ್ ತಿನ್ಲಿ ಅಂತ ಕಣ್ಣೀರ್ ಹಾಕ್ಲಿಕ್ಕತ್ತವ್. ಅವಾಗ ಹನುಮಂತಂದ, ಮತ್ತೀಗ ಹೆಂಗ್ ಮಾಡೋದಂದ. ಇಲ್ಲ, ನೀನ್ ಹೆಗಲ್ ಮ್ಯಾಕ್ ಕೊಂಡಿರ್ತೀನಿ, ಮತ್ ನೀ ಲಂಕಾ ಎಲ್ಲ ದಾಟಿ ಹೋಗಿದ್, ಏನ್ ಬೇಕಾದ್ ಮಾಡಿದಿ, ನನ್ನ ಕರ್ಕೊಂಡು ಅಯೋಧ್ಯಕ್ಕೆ ಹೋಗಂದವ್. ಹೆಗಲ್ ಮ್ಯಾಕ್ ಕೂತ ಹನುಮಪ್ಪ ಕರ್ಕೊಂಡು ಹೋದ. ಅನಿವಾರ್ಯ ಆಯ್ತದು. ಕರ್ಕೊಂಡು ಹೋದ. ಸರಿಯೂ ನದಿ ಇನ್ನೊಂದ್ ಸ್ವಲ್ಪ ದೂರ ಇತ್ತು. ಗುರುಗಳಲ್ಲಿ ಕೈಕಾಲ್ ತೊಳ್ಕೊಂಡು ಪೂಜೆ ಮಾಡ್ತಾ ಇದ್ರು. ಈ ಕಡೆ ದೂರ ನಿಂತ ಹನುಮಪ್ಪ ನನ್ನ ಕರ್ಕೊಂಡು ಬಂದಿನಿ ಅಂತ ಹೇಳ್ಬೇಡ ಗುರುಗಳಿಗೆ ನಾವು. ಹನುಮಪ್ಪ ನೀ ಹೋಗಿ ಭೇಟಿಯಾಗಿ ನೀ ಪ್ರಸಾದಿನ ಕೊಟ್ಟು ಬಾ, ಗುರುಗಳ ಭಕ್ತಿ ಸೇವಾ ಮಾಡಿ ಬಾ, ಅರ್ಪಣೆ ಮಾಡಿ ಬಾ ಅಂದ್ರು. ಹೋದ. ಸಮರ್ಥ ರಾಮದಾಸ್ ಮಹಾರಾಜರು ನೋಡಿ ಕಕ್ಕ ಬೆಕ್ಕಿ ಆಗ್ತಾರ. ಬಿಸಿ ಪ್ರಸಾದ ಕೈಯೊಳಗೆ ಸುಡ್ಲಿಕ್ಕತ್ತದ. ಯಪ್ಪ ಇದು ನಿಮ್ಗೆ ಬಹಳ ರುಚಿ ಅದ ಅಂತ ತಗೊಂಡ್ ಬಂದಿನ್ರಿ, ತಿನ್ರಿ ಅಂತ ಕೈಯಾಗ ಕೊಟ್ಟರು. ಕೊಟ್ಟಾಗ ಸಮರ್ಥ ರಾಮದಾಸ್ ಮಹಾರಾಜರಂತಾರ, ಇಲ್ಲಿ ಹೆಂಗ ಬಂದಿ ಅಂತಂದಾಗ ಹನುಮಪ್ಪ ಕರ್ಕೊಂಡ್ ಬಂದ್ರಿ ಅಂದವ. ಆವಿಷ್ಯ ಪರ್ಯಂತ ತಪಸ್ಸು ಮಾಡಿ, ಧ್ಯಾನ ಮಾಡಿ, ಮಂತ್ರ ಮಾಡಿ, ಲಿಂಗ ಪೂಜೆ ಮಾಡಿ, ಗಡ್ಡ ಬಿಟ್ಟು ಗುಡ್ಡಕ್ಕೆ ಹೋದ್ರು ಬರ್ಲಾರ್ದಂತ ಸಿದ್ಧಿ ಸಾಮಾನ್ಯ ಅಜ್ಞಾನಿ ಶಿಷ್ಯಾಗಿ ಒಲ್ದಿತ್ತಂದ್ರ ಗುರುವಿನ ಪಾದ ಸೇವಾ ಮಾಡಿದ್ದಕ್ಕಾಗಿ ಒಲ್ದಿತ್ತದು. ಅವಾಗ ಹನುಮಂತ ಮತ್ತಕ್ಕೆ ಹೋಗು ನಡಿ ಅಂತ ಬರ್ತಾರು. ಅವಾಗ ಅಜ್ಞಾನಿ ಹೇಳ್ತಾನ, ಹನುಮಂತ ಅಟ್ಟ ಯಾಕ್ರಪ್ಪ ಮಠಕ್ಕೆ ಹೋಗು ನಡೀರಿ, ಸೀತಾಮಾತೆ ರಾಮ ಲಕ್ಷ್ಮಣ ಅಲ್ಲೇ ಕುಂತಾರಿ ಅಂದವ. ಈ ಮಾತು ಹೆಂಗದ ಅಂದ್ರೆ ಇದ್ರ ಜೊತೆ ಇನ್ನೊಂದು ಜೋಡಿಸ್ತೀನಿ ಕೇಳ್ರಿ. ಬಹಳ PhD ಮಾಡಿದವರು, ಡಾಕ್ಟರೇಟ್ ಮಾಡಿದವರು, ಲಕ್ಷ ಕೋಟಿ ಆಸ್ತಿ ಇದ್ದವರು, ಬಹಳ ಚಲೋ ಬಟ್ಟೆ ಹಾಕಿದವರು ದೇವರು ಒಲಿಯಂಗಿಲ್ಲ. ಇದ್ರ ಒಳಗ ಭಕ್ತಿಯನ್ನು ಬಟ್ಟಿ ಸ್ವಚ್ಛ ಇದ್ರ ಭಗವಂತ ಒಲಿತ. ಭೀಮ ಅರ್ಜುನ ಜಗಳ ನಡೆದಿತ್ತು. ಅರ್ಜುನ 6 ತಿಂಗಳು ಹೋಗಿದ್ದ ಪಾಶುಪತಾಸ್ತ್ರವನ್ನು ತರಲಿಕ್ಕೆ. ಶಿವಾನಂದ್ ಸರ್ ಹೋಗಿ ಶಿವನ ಸೋಲಿಸಿ ಪಾಶುಪತಾಸ್ತ್ರ ತಗೊಂಡ್ಬಂದ. ಭೀಮ ಬಾಗಲಾಗ ನಿಂತಿದ್ದ ಅರಮನೆಯೊಳಗೆ. ಎಲ್ಲಿ ಹೋಗಿದ್ದು ಅರ್ಜುನ ಅಂದವ. 6 ತಿಂಗಳು ತಪಸ್ಸು ಮಾಡಿ ಶಿವನನ್ನು ಸೋಲಿಸಿ ಪಾಶುಪತಾಸ್ತ್ರ ತನ್ನಿ ಅಂದ. ಅದನ್ನ ತರಕ 6 ತಿಂಗಳು ಬೇಕು ಅಂದವ. ಪರಮಾತ್ಮನ ಅನ್ಸೋಳಕ್ 6 ತಿಂಗಳು ಬೇಕನ್ನಂದವ. ಭೀಮ್ ಹುಚ್ಚದಾನು ಹುಮ್ಮದಾನ ಗೊತ್ತಾಗೋದಿಲ್ಲ ನಾವು. ಅರ್ಜುನ ನಿನಗೇನ್ ತಿಳಿತದ ಅಂದಾಗ, ಹಂಗಲ್ಲ ಭಗವಂತನ ಈ ಕ್ಷಣ ಇಲ್ಲಿ ಕರೆಸ್ತಾನ ಪರಮಾತ್ಮನಂದವ. ಅದ್ಯಾಂಗೋ ಭೀಮ ಅಂತ ಅರ್ಜುನ್ ಅಂದಾಗ, ಭೀಮಂದ ಗದಾ ಇತ್ತು. ಎಂತ ಗದಾ ಅಂದ್ರ ಮ್ಯಾಗ್ ಹೋಗಿ ಕೆಳಗ್ ಬಿದ್ದು ಎದಿಗೆ ಬದ್ರ ಸತ್ತು ಹೋಗ್ಬೇಕು, ಅದು ಬಡದ್ರ ಅಂತ ಗದೆ ಇತ್ತು. ಮ್ಯಾಗ್ ಹೋಗದ ಎದಿಗ್ ಕೊಟ್ಟು ನಿಂತು ಬಿಟ್ಟ. ಪರಮಾತ್ಮ ಬಂದು ಗದಾ ಹಿಡ್ಕೊಂಡು ಕೆಳಗೆ ನಿಂತ. ಅವಾಗ ಅರ್ಜುನ್ ಅಂದ, ಹಿಂಗ್ಯಾಂಗ ಸಾಧ್ಯ ಅಂದ, ಗದಾ ನನಗ ಬಡಿತು ಅಂದ್ರ ನಾ ಸತ್ನಂದ್ರ ಮುಗಿದು ಹೋತು, ನನ್ನ ಆವಿಷ್ಯ ಐತಿ, ಅದಕ್ಕೆ ಭಗವಂತ ಬಂದು ಹಿಡ್ದಾನಂದ ಅಂತಿದ್. ಹೆಂಗು ಅಂತ ನನ್ನ ಭೀಮಂದತ್ತ ಜಸ್ಟ್ ಫಾರ್ ಶಾಂಪಲ್ ಅಂದಂತ. ಹಿರೇಮಠ ಸರ್ ಭಕ್ತಿ ಅನ್ನೋದು ಗಟ್ಟಿತನ ಅದ. ಇವತ್ತಲ್ಲಿ ಬರೇ ನಾವೊಂದು ಮಂಗ ಸತ್ತದಂತ ಭಾವನಾ ಅಲ್ಲ. ಅಲ್ಲೇನು ಪೂಜೆ ಪುನಸ್ಕಾರ ಆಯ್ತು, ಇಂಥ ಮಹಾತ್ಮರ ಪಾದ ಹಾಕಿರು, ಹಸ್ತ ಇಟ್ರಲ್ಲ, ನೀವೆಲ್ಲಾ ಕೂಡಿ ಅಖಂಡವಾಗಿ ಆಂಜನೇಯ ಇಲ್ಲದಾನಂತೇಳಿ ಸ್ಮರಣೆ ಮಾಡಿರಲ್ಲ. ಭಗವಂತ ಹೆಂಗ ಮೊಬೈಲ್ ಒಂದು ಟವರ್ ಹಾಕಿದ್ರೆ ಎಲ್ಲಾ ಕಡೆ ಕನೆಕ್ಷನ್ ಆಕೈತಲ್ಲ, ಭಗವಂತನ ಶಕ್ತಿ ದಿವ್ಯ ಶಕ್ತಿ ಅಲ್ಲಿ ಅಖಂಡ ಆಗಿರ್ತದ. ಏನ್ ಭಕ್ತಿಯಿಂದ ಸ್ಮರಣೆ ಮಾಡ್ತೀರಿ, ಬೇಡ್ಕೊಂತೀರಿ, ನಡೆಯುವಂತ ತಾಕತ್ ಅಲ್ಲಿ ಬಂದಿರ್ತದ. ಅದಕ್ಕೆ ರಾಮ್ 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 ಅನ್ನೋ ಶಕ್ತಿ ಒಳಗೆ ಹೆಂಗದ ಅಂತಂದ್ರ, ವಾಲ್ಮೀಕಿ ಮಹರ್ಷಿಗಳ ಮೊದಲ ಹೆಸರು ರತ್ನಾಕರ ಅಂತ ಹೇಳಿ ಕಳತನ ಮಾಡ್ತಾ ಇದ್ರು, ಜನರು ಹೆದರ್ಸ್ತಾ ಇದ್ರು. ನಾರದ ಮುನಿಗಳ ಆಕಾಶ ಮಾರ್ಗವಾಗಿ ಹೋಗುವಾಗ ಈ ವಾಲ್ಮೀಕಿ ಮಹರ್ಷಿಗಳಂದ್ರೆ ರತ್ನಾಕರ ಅಂತ ಮೊದಲ ಹೆಸರು ಅವ್ರು. ಏನು ಪಾಪದ ಕೆಲಸ ಮಾಡ್ತಾನಪ್ಪ ಅಂತ ಬಂದು ಭೇಟಿ ಆದ್ರಂತ. ಇಲ್ರಿ ನನಗ್ ಮನ್ಯಾಗೆಲ್ಲ ಚಲೋ ನೋಡ್ಕೊಂತಾರ, ನಾ ಹಣ ಓದ್ ಕೊಟ್ಟಾರ, ಊಟಕ್ಕೆ ಹಾಕ್ತಾರಿ, ಬಹಳ ಪ್ರೇಮ್ ಮಾಡ್ತಾರೆ ಅಂತಂದಾಗ, ಹಂಗಲ್ಲಪ್ಪ ಮನಿಗ್ ಹೋಗು, ಹೆಂಡತಿ ಮಕ್ಕಳನ್ನ ಕೇಳು, ನೀ ಮಾಡೋ ಪಾಪ ಕಾರ್ಯದೊಳಗ ಇದರ ಪಾಲ ನಾಳೆ ತಗೊಂತಾರಂತ ಹೆಂಡತಿನ ಮಕ್ಕಳನ್ನ ಕೇಳ್ಕೊಂಡು ಬಾ ಅಂದಾಗ ಮನೆಗೆ ಹೋದ್ರ ರತ್ನಾಕರ. ಅವಾಗ ಹೆಂಡತಿ ಮಕ್ಕಳು ಹೇಳ್ತಾರ, ನೀ ಮಾಡಿದ ಪಾಪ ಕರ್ಮ ನಿನ್ನ ಸಂಗಡ ಇರಲಿ, ನಮಗ ಬ್ಯಾಡ ಅಂದ್ರು. ಮನವರಿಕೆ ಆಗಿತ್ತು. ಓಡಿ ವಾಲ್ಮೀಕಿ ಮಹರ್ಷಿಗಳು ನಾರದ ಮುನಿಗಳ ಪಾದಕ್ ಬಂದು ಶರಣಾಗ್ತಾರ, ನನಗ ಮುಕ್ತಿ ಮಾಡ್ರಪ್ಪ, ಇದೆಲ್ಲ ಬ್ಯಾಡ ಅಂತಂದ್ರು. ಅವಾಗ ರಾಮ ರಾಮ್ ಅಂತಂದಾಗ ಅನ್ಲಿಕ್ ಬರುದಿಲ್ಲ ಅವ್ರಿಗೆ, ನಾಲಿಗೆ ಹೊಳ್ಳೋದಿಲ್ಲ. ಒಂದು ಮರ ತೋರಿಸ್ತಾರ, ಅದಕ್ಕೇನಂತಿ ಅಂತಾರ ಮರ, ಅದನ್ನ ಅನ್ಕೊಂತ ಹೋಗ್. ಮರ 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 ಅನ್ಕೊಂತ ಹೋದ್ರ ರಾಮ್ ರಾಮ್ ಆಗಿತ್ತು.
ಆ ವಾಲ್ಮೀಕಿ ಮಹರ್ಷಿಗಳ ಬದಲಾವಣೆಗೆ ಏನು ಬರೆದಿದ್ರು? ರಾಮಾಯಣ ಬರೆದಿದ್ರು. ಏನ್ ರಾಮಾಯಣ ಬರೆದಿದ್ರಲ್ಲ ಹಂಗ ರಾಮಚರಿತ್ರೆ ನಡೆದು ಹೋಗ್ಯದ. ಈ ಜಗತ್ತಿನೊಳಗೆ ಏನ್ ಅಸಾಧ್ಯ ಅದ ಅದನ್ನ ಸಾಧ್ಯ ಮಾಡಿ ತೋರ್ಸ್ಯಾರ. ಭಕ್ತಿ ಅನ್ನೋದು ಬಹಳ ಗಟ್ಟಿ ಅದ. ಆ ಗಟ್ಟಿತನದೊಳಗೆ ನಾವು ಹೋಗಬೇಕಾಗ್ಯದ. ಅದರ ಬದುಕು ಅನ್ನೋದು ಸುಂದರ ಐತಿ. ಕೊನೆ ಒಂದು ಮಾತನ್ನ ತಮಗೆ ಹೇಳ್ತೀನಿ. ಉಳುವಿ ಚನ್ನಬಸವಣ್ಣ ಅಂತೂ ಬಾಗಿ ಹೋದ್ರು. ಶಟಸ್ಥಲ ಜ್ಞಾನಿ ಅಂತ ಕರೀತಾರೆ. ಅವರೊಂದು ಮಾತು ಹೇಳ್ಯಾರ ಕಾಲಜ್ಞಾನದವರು. ಉಳುವಿಯ ಚೆನ್ನನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವ ಅಂತ ಹೇಳ್ಯಾರ ಅವರು. ಮತ್ತ ಆಂಜನೇಯ ಶ್ರೀರಾಮಚಂದ್ರ ಪ್ರಭುಗಳ ಆಶೀರ್ವಾದದಿಂದ ಕೋವಿಡ್ದೊಳಗೆ ನಮಗ ನಿಮಗ ಏನೂ ಆಗ್ಲಾರ್ದ ಜೀವಂತ ಅದೀವಂದಾರ ನಾವೆಲ್ಲ ಗಟ್ಟಿ ಕಾಳ ಅದೀವಿ. ಆದ್ರ ಬೇಡುವಾಗ ಏನ್ ಬೇಡ್ರಿ ಅಂತಂದ್ರ ಬಾಜು ಹೊಲ್ದೊಂದ್ 1000 ಟನ್ ಕಬ್ಬ ಆತಂದ್ರ ಲಿಂಬೆ ಹಣ್ಣು ಬೀಳುವಂಗ ಬೇಡಬೇಡ. ನಮ್ ಬಾಜು ಮನ್ಯಾಗ 2 ಹುಡುಗರು ಅಣ್ಣತಂಬ್ರು ಮಿಲಿಟರಿ ಹೋದು ಅಂತಂದ್ರ ಮುಂಜಾನೆ ಪ್ರಸಾದ ಬಿತ್ತ. ಪ್ರಸಾದ ಕೊಡೋರು ಬಹಳ ಮಂದಿ ಅದಾರ್ರಿ. ಪ್ರೇಮ್ ಸರ್ 500 ರೂಪಾಯಿ ಕೊಟ್ಟಾರ್ರಿ. ಈಗ ಒಟ್ಟ 500 ಕೊಟ್ರೆ ಪ್ರಸಾದ ಚೆನ್ನಪ್ಪನ. ಆದ್ರ ಒಂದ್ ಮಾತು ಹೇಳ್ತೀನಿ. ಅತನಿ ಶಿವಗಳು, ಬಸವಾದಿ ಪ್ರಮುಖರು, ಇಂಚಗೇರಿ ಮಠದ ಗುರುಲಿಂಗಜಂಗ ಮಹಾರಾಜರ ಆದಿಯಾಗಿ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿಯವರ ಆದಿಯಾಗಿ ಹುಬ್ಬಳ್ಳಿ ಸಿದ್ಧಾರೂಢರು, ಮುಗುಳುಕೋಡದ ಯಲ್ಲಾಲಿಂಗ, ಹಾರುಗೇರಿ ದೇವ್ರ ಕೊಡದಂತ ಮಹಾತ್ಮರ ಅಡ್ಡಾಡದಂತ ಪುಣ್ಯ ಭೂಮಿಯೊಳಗ ಲಿಂಬೆ ಹಣ್ಣು ಪ್ರಸಾದ ಕೆಲಸ ಮಾಡಂಗಿಲ್ಲ, ಭಕ್ತಿ ಕೆಲಸ ಮಾಡ್ತೈತಿ. ಅದ್ರಾಗ ತಾಯಂದ್ರ ಬಹಳ ಲಕ್ಷ. ಮನೆ ಮುಂದೆ ಏನಾರ ಹುಡುಗ ಪಾಪ ಅದು ಶರಬತ್ ಮಾಡಕ್ ಹೋಯ್ತಿರತ್, ಕೈ ಜಾರಿ ಒಂದ್ ಲಿಂಬೆ ಹಣ್ಣು ಬಿದ್ದಿದ್ರು ಮುಂಜಾನೆ ಚಾಲೂನ ಇರುತ್ತೆ. ಕೈ ಜಾರಿ ಬಿದ್ದಿರ್ತೈತ್ರ ಅಧ್ಯಕ್ಷರ, ಅದು ಮುಗಿತ. ಚೆನ್ನಪ್ಪನಾಗ ಹೇಳ್ದ, ನೋಡ್ರಿ ಏನೋ ಹೋಗದಾರ ಎಲ್ಲಿ ತಂದಾರ ನೋಡ್ರಿ ಚಾಲೂನ ರೀ. ಏನಾಗಂಗಿಲ್ಲ ತಾಯಿ, ಮಹಾತ್ಮರು ಹುಟ್ಟಿದ ನಾಡೈತಿ, ಬಸವಾದಿ ಪ್ರಮುಖರ ಪಾದ ಇಟ್ಟಂತ ಪುಣ್ಯ ಭೂಮಿ ಐತಿ. ಒಂದ್ ಸಾರಿ ಜೋರ್ಲೆ ಮಾಧವಾನಂದ ಪ್ರಭುಜಿಕ್ಕಿ ಜೈ ಅಂದ್ರೆ ಜಗತ್ತ ನಿಮ್ಮ ಮತಿಗೆ ಬರುವಂತ ತಾಕತ್ ಕೊಟ್ಟಾರ. ಆ ತಾಕತ್ ಎಲ್ಲರೊಳಗೈತಿ. ಆದ್ರೆ ಮನಸ್ಪೂರ್ವಕವಾಗಿ ಏನ್ ಮಾಡ್ಬೇಕಂದ್ರ ಲಕ್ಷದ ಮೇಲೆ 96,000 ಶರಣರು ಒಂದ ಕಡೆ ಬಂದು ಬದುಕಿದಂತ ಪುಣ್ಯ ಭೂಮಿಯೊಳಗ ನೀವೇನು ಬಹಳ ಮಾಡೋದು ಬೇಡ. ಮನೆಯೊಳಗ ಜನ್ಮ ಕೊಟ್ಟಿರ್ತಕ್ಕಂತ ತಂದೆ ತಾಯಿ ವಯಸ್ಸಾದಾಗ ಸೇವಾ ಮಾಡ್ರಿ. ಅಲ್ಲೇ ದೇವರದಾನ, ಅಲ್ಲೇ ಹನುಮಂತದಾನ. ಎಷ್ಟೇ ತ್ರಾಸಾಗ್ಲಿ ಈ ಶರೀರಕ್ಕೆ ಜನ್ಮ ಕೊಟ್ಟವ್ರ ಅದಾರ ಅಂತಂದ್ರ ಅವರ ನಿಜವಾಗ್ಲೂ ದೇವರದಾರ, ಅವ್ರ ಸೇವಾ ಮಾಡ್ರಿ. ಒಂದು ಸಾಲಿನ ಮಾತು ನಿಮಗೆ ಲಕ್ಷ್ಯ ಇರ್ಲಿ. ನಡೆದ ಘಟ್ಟ ಇದು. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಒಳಗೆ ನಾನು ನಿಂತಿದ್ದೆ ಒಂದು 7-8 ವರ್ಷದಿಂದ ಅಧ್ಯಕ್ಷರು. ಒಬ್ಬ 20 ವರ್ಷದ ಹೆಣ್ಮಗಳು ಮದುವೆ ಆಗಿತ್ತು. ತಾಯಿ ಕಣ್ಣೀರ್ ಹಾಕ್ತಾ ಇದ್ರು. ಅಪ್ಪ ಸತ್ತಿದ್ದ, ತಾಯಿ ಕಣ್ಣೀರ್ ಹಾಕ್ತಾ ಇದ್ರು. ಬಸ್ಸಿಗೆ ಹೋಗುವ ಗಂಡನ ಮನೆಗೆ ಕಳಿಸ್ತಾ ಇದ್ರು. ಅಪಮಾನ ಆಗ್ತದ ಅಂತಿದ್ದ. ಅವಾಗ ತಾಯಿ ಅಂತ ಹಂಗಲ್ಲ, 20 ವರ್ಷ ನನ್ನ ಕಳ್ಳ ಬಳ್ಳಿ ಒಳಗೆ ಬೆಳೆದಿ, ಅದಕ್ಕೆ ದುಃಖ ಆಗ್ತದ, ಬಿಟ್ಟು ಹೊಂಟಿ ಅಲ್ಲ ದುಃಖ ಆಗ್ತದ, ಕಳ್ಳಾಕತ್ತೀನಿ ಅಂದಾಗ 2-3 ಸಾರಿ ಮಗಳು ಹೇಳಿದ್ರು. ಕೊನೆಗೆ ಮತ್ತೆ ಅಳುದನ್ನ ನೋಡಿ ಹೆಣ್ಮಗಳು ಹೇಳ್ತಾಳ, ಗಂಡನ ಮನೆಗೆ ಹೋಗುವ ಮಗಳು ಹೇಳ್ತಾಳ, ನೀ ಹಿಂಗ ಅಳಬೇಡ, ವರ್ಷ ತುಂಬದ್ರೊಳಗೆ ಗಂಡನ್ ಕರ್ಕೊಂಡು ಬೇರೆ ನಿನ್ನೂ ಅಲ್ಲೇ ಕರ್ಸ್ಕೊಂತೀನಿ ಸುಮ್ಮಿರಂದ್ರೆ. ಲಕ್ಷ್ಮಣವ್ರು ಹಿಂಗಾಗಬಾರ್ದು. ಇವತ್ತ ನಮ್ಮ ಮಕ್ಕಳೊಳಗೆ ಸಂಸ್ಕಾರ ಕೊಡ್ರಿ, ಗಟ್ಟಿತನ ಕೊಡ್ರಿ. ನಾವೆಲ್ಲ ಒಂದಂತಕ್ಕಂಥ ಭಾವ ಇರ್ಲಿ. ಎಲ್ಲಾರು ಒಂದು ದಿನ ಬಿಟ್ಟು ಹೋಗೋರಿದ್ವಿ. ಅದ್ರ ಬಿಟ್ಟು ಅತನಿ ಶಿವಗಳು ಏನ್ ಹೇಳ್ಯಾರಂದ್ರ, ಯಾರೋ ಬಂದು ಕೇಳಿದಂತ, ಪುರಾಣ ಹೇಳ್ಬೇಡ್ರಿ, ಶಾಸ್ತ್ರ ಹೇಳ್ಬೇಡ್ರಿ, 2 ವಾಕ್ಯ ಕೇಳಂಗಿಲ್ಲ, ಒಂದ ಮಾತಿನಾಗ ಮುಕ್ತಿ ಅಂದ್ರೆ ಹೇಳಿಬಿಡ್ರಿ, ಹಂಗ ನಡೀತಾನ ಅಂದಂತಾವ್. ಶಿವಗಳು ಲಿಂಗ ಪೂಜೆ ಮುಗಿಸ್ ಹೊರಗೆ ಬಂದಿದ್ರು. ಲಕ್ಷ್ಮಣ ಅವ್ರ ಗಟ್ಟಿ ಅವರು ಒಂದ ಮಾತಿನಾಗ ಹೇಳ್ಬೇಕಂತೇಳಿ. ಇವೆರಡು ಮಿಲಿಟರಿ ಹುಲಿ ಹಂಗಿದ್ವು ಅಂದ್ರೆ ಬರೋರು ಆ ಕಡೆ ಈ ಕಡೆ ಅಜ್ಜಾರ ಏನಾರು ಒಂದು ಗದ್ಲ ಮಾಡ್ಬೇಕ್ರಿ, ಅವ್ರ ನ್ಯಾಯನ ಸಿಗಂಗಿಲ್ಲ ಅನ್ನೋರು. ಆ ಕಡೆ ಈ ಕಡೆ ಬರೋರು ಟ್ರ್ಯಾಕ್ಟರ್ ಡಬ್ಬಿ ಮ್ಯಾಗ ನಿಂತು ಗುರ್ಲಾಪುರದಾಗ ಸಮಾಧಾನ ನಾ ಹತ್ತಿದೆ. ಅಜರ್ ಸಮಾಧಾನ ಅಂದ್ರೆ ಬರುದಿಲ್ರಿ ಅವ್ರ. ತಗೋರಿ ಇದನ್ನ ಏನ್ರ ಮಾಡ್ರಿ ಅನ್ನೋರು. ಏನ್ ಮಾಡೋದು ತಗೊಂಡ ಹೆಂಗ್ರಿ ಅಧ್ಯಕ್ಷ? ಹಂಗ ಇರ್ತದ. ಏನು ಹೇಳಕತ್ತಿದ್ನಲ್ಲ ಹೋಯ್ತದು. ಮುಕ್ತಿ ಶಿವಗ ಹೇಳಿದ್ರತ್ ಒಂದ ಮಾತಿನೊಳಗೆ, ತಮ್ಮ ಸಹಜವಾಗಿ ಇದ್ದಂಗಿರ್ಬೇಕು, ಇಲ್ದಂಗಿರ್ಬೇಕು. ಇದಕ್ಕೆ ಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಒಂದಿನ ಕರಿತಾನ, ಸುಮ್ಮನೆ ಎದ್ದು ಹೋಗಂಗಿರ್ಬೇಕಪ್ಪ, ಇದ ಮುಕ್ತಿ ಅಂತ ಹೇಳಿದ. ಹಂಗ ಕುಂತಾಗ ನಿಂತಾಗ ನಡೆಯುವಾಗ ಕೆಲಸ ಮಾಡುವಾಗ ಆಯುಷ್ಯ ಬಹಳ ವ್ಯರ್ಥ ಆಗಿ ಹೋಗ್ಯದ. ರಾಮ್ ಅನ್ರಿ, ಅಲ್ಲಾ ಅನ್ರಿ, ಜಿನೇಶ್ ಅನ್ರಿ, ಎಲ್ಲಾ ಲಿಂಗ ಅನ್ರಿ, ಸಿದ್ಧಾರೂಢ ಅನ್ರಿ, ಬಸವ ಅನ್ರಿ, ಕನಕ ಅನ್ರಿ, ಯಾರ ಹೆಸರ್ಲಿ ಕರಿತೀರಿ ಕರ್ರಿ, ಭಗವಂತ ಹೋಗಿ ಮುಟ್ತದ. ಆಯುಷ್ಯ ವ್ಯರ್ಥ ಆಗ್ಯದ. ಕುಂತಾಗ ನಿಂತಾಗ ಕೆಲಸ ಮಾಡುವಾಗ, ತಾಯಂದ್ರ ಅಡಿಗೆ ಮಾಡುವಾಗ, ರೈತರು ಹೊಲ್ದಾಗ ದುಡಿವಾಗ ಇಲ್ಲೇನ್ ರೊಕ್ಕ ಕೊಡ್ಬೇಕಾಗಿಲ್ಲ, ಧರ್ಮ ಜಾತಿ ಅವಶ್ಯಕತೆ ಇಲ್ಲ. ಒಳಗ ಓಂ ನಮ ಶಿವಾಯ ಅನ್ರಿ,
ಏನು ಬೇಕಾದಂದ್ರೆ ಆ ನಾಮಸ್ಮರಣೆ ಮಾಡಿದ್ರಿ ಅಂತಂದ್ರ ಲಿಂಬೆಕಾಯಿನೂ ಕೆಲಸ ಮಾಡಂಗಿಲ್ಲ, ಪ್ರಸಾದ ಕೆಲಸ ಮಾಡಂಗಿಲ್ಲ. ರಾಮಚಂದ್ರ ಪ್ರಭುಗಳು ಒಳಗ್ ನಿಂತು ಕೆಲಸ ಮಾಡ್ತಾರ. ಆ ಗಟ್ಟಿತನ ನಿಮ್ಮೊಳಗಿರ್ಲಿ, ನೀವು ಮುಕ್ತಿ ಹೊಂದ್ರಿ, ನಿಮ್ಮ ಜನ್ಮ ಉದ್ಧಾರ ಮಾಡ್ಕೊಳ್ಳ ಅಂತೇಳಿ ನನ್ನ ಎರಡು ಮಾತುಗಳನ್ನ ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ.